ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಒಂದ್ಗಿಟ ಅವಳು ಯಾರನ್ನಾರು ನೆಂಬಿಸ್ಬಿಟ್ಲು ಅಂದ್ರೆ ತಿರ್ಗಾ ಯಾರು ಅವಳನ್ನ ಅನುಮಾನನೇ ಪಡಕ್ಕಿಲ್ಲ. ಹಂಗಾರೆ ನೀನು ಪರಂಗಿಕಾಯಿ ತಂದಿದ್ದು ಐಶ್ವರ್ಯ ನೋಡಿದ್ಲಾ? ನೋಡ್ದೆ ಆಂಟಿ. ಏನೋ ಐಸು ಮೇಡಮ್ ಅವ್ರತವ ಹೊರ ಕೇಳಿದ್ಯಾ? ಹಂಗಾರೆ ಅವ್ರಿಲ್ಲ ಅಂತ ಹೇಳಿರಕ್ಕಿಲ್ವಲ್ಲ? ಐಸು ಮೇಡಮ್ ಅವರೇ, ಅವ್ವವ್ವ ಅದೇನು ಹೊರ ಕೇಳೋರು ಅದಕ್ಕೆ ಒಪ್ಕೊಬಿಡೋದಲ್ವೇ? ಸುಮ್ಕೆ ಈ ಮುಕ್ಕಿನ ಉಪವಾಸ ಇರ್ಸದ? ನನಗಿರೋದು ಒಬ್ಬಳೆ ಅವ್ವ ಕಣವ. ಈ ವಯಸ್ಸಿನಾಗೆ ಇವಳು ಹಿಂಗ್ ಮಾಡ್ತಾ ಇದ್ರೆ ಏನಾರ ಆದೀತು ಅನ್ನೋ ಭಯ ನನಗೆ. ಓಹೋ ಹೋ 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 ಹೋ, ಈಗ ಬಂದ್ಬಿಡ್ತು ನೋಡಪ್ಪ ಅವನ ಮೇಲಿನ ಪಿರುತಿ. ಏನು ಇವ್ನು ಹೇಳ್ದೆ ಹೋದ್ರೆ ನಮ್ಮ ಐಸು ಮೇಡಮ್ ಅವ್ರಿಗೆ ಗೊತ್ತೇ ಆಗಕ್ಕಿಲ್ವೇನೋ. ಅವ್ರಂಗೆಲ್ಲ ಯಾರ್ಯಾರೋ ಹೇಳೋ ಗಂಟ ಸುಮ್ಕಿರಕ್ಕಿಲ್ಲ, ಏನಾರು ಕಾರಣ ಇರ್ತದೆ, ಅದಕ್ಕೆ ಸುಮ್ಕೆ ಅವರೇ. ಈಗ ಅವ್ವ ಏನು ಕೇಳೋರೋ ಅದಕ್ಕೆ ಒಪ್ಕೊಂಡೇ ಒಪ್ಕೋತಾರೆ ಅಲ್ವಾ ಮೇಡಮ್ ಅವರೇ? ಅರೆ ಇದೇನಪ್ಪ, ಹಂಗಾರೆ ವಿಷಯ ಗಂಭೀರವಾಗಿ ಇರಂಗದೆ. ಅಂಥದ್ದು ಏನು ಕೇಳಿದೆ ಅಬ್ಬಬ್ಬ ನೀನು? ಅದು ನಂಗೂ ಐಶ್ವರ್ಯಂಗೂ ಆಗಿರೋ ಒಪ್ಪಂದ. ಅದನ್ನ ಹೊರಗೆ ನೋಡ್ತಾವ ಹೇಳಕ್ಕಾಗಕ್ಕಿಲ್ಲ. ಗಾಳಿ ಹೋಯ್ತಾ ಇದ್ರು ಗಾಂಚಲಿ ಮಾತ್ರ ಬಿಡೋಕ್ಕಿಲ್ಲ ನೋಡಿ ನೀನು. ಏನೋ ವಯಸ್ಸಾಗದೆ ಅಂತ ಸುಮ್ಕೇವ್ನಿ ಆಟೆಯ. ಅಲ್ಲ, ಏನಾರ ಒಂದಂದು ನಮ್ಮ ಅವನ ಮನ್ಸು ನೋಯಿಸ್ತಾ ಇದ್ರೆ ಸಮಾಧಾನನೇ ಆಗಕ್ಕಿಲ್ವಾ ನಿಂಗೆ? ಇರ್ಲಿ ಬಿಡು ಮಗ, ನಂಗಿದೆಲ್ಲ ಏನು ಹೊಸ್ದಲ್ಲ. ಇದು ಜಿದ್ದು ಸಾಧಿಸೋ ಒತ್ತಲ್ಲ. ಇವರು ಐಶ್ವರ್ಯ ಅಂತವ ಏನು ಕೇಳೋರೋ ನಂಗೆ ಗೊತ್ತಿಲ್ಲ, ಅದು ನಂಗೆ ಬೇಕಾಗಿಲ್ಲ. ಹಂಗಂತ ಸುಮ್ಕಿರಕ್ಕೂ ಆಗಕ್ಕಿಲ್ಲ. ನೀನು ಹೋಗಿ ಐಶ್ವರ್ಯ ಅಂತವ್ ಮಾತಾಡಿ ಇವ್ರು ಅದು ಏನು ಕೇಳ್ತಾರೋ ಅದನ್ನು ಮಾಡಕ್ಕೆ ಹೇಳು ಮಗ. ಸರಿ ಕಣವ. ಬಾಬಾ ಇದೋಳು ಮುನ್ಕೋ. ಏನ್ ಮುದ್ಕಿ, ಹೊಸ ನಾಟಕ ಶುರು ಹಚ್ಕೊಂಡಿದ್ಯಾ? ಏನ್ ಚಿನ್ನದ ಸರ ಬೇಕಿತ್ತಾ ಇಲ್ಲ ರೇಷ್ಮೆ ಸೀರೆ ಬೇಕಿತ್ತಾ? ಏನ್ ಕೇಳ್ಕೊಂಡಿದ್ಯಾ ಅವಳ್ತವ? ಯಾಕೆ ಸುಮ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬತ್ತೀಯ? ನಾನು ಅದನ್ನೆಲ್ಲ ಹಾಕೊಂಡು ಮೆರೆದು ಬೇಡ ಅಂತ ತಿಜೋರಿಲಿ ಇಟ್ಟಿದ್ನೆ. ಈಗ ನೀನು ಹಾಕೊಂಡು ಮೆರಿತಾ ಇರೋದು. ಇದು ಶಾನೆ ದಿವಸ ಉಳಿಯಕ್ಕಿಲ್ಲ. ನಮ್ಮ ಐಶ್ವರ್ಯ ನಾ ಕೇಳಿದ ವರ ಕೊಟ್ಲು ಅಂದ್ರೆ ಆಮ್ಯಾಕೆ ನಿಂಗೆ ಉಳಿಯೋದು ಹರಕ್ಲು ಚಾಪೆ ಮುರುಕ್ಲು ಗುಡ್ಲಯ್ಯ. ಮೇಡಮ್ ಅವರೇ, ಓಹೋ ತಿರ್ಗಾ ಕನ್ಸೋ? ಹಂಗಾರೆ ಇಸ್ಯಾ ದಿಟ್ವಾಗ್ಲೂ ಗಂಭೀರ ಅನ್ನಿಸ್ತಾದೆ. ಹೌದೇ ಮೇಡಮ್ ಅವರೇ? ಅದೇನೂ ಇಲ್ವಲ್ಲ. ಸರಿ, ನೀವು ಹೇಳಿದ್ರೆ ನಾನು ನಂಬ್ತೀನಿ ಬಿಡಿ. ಆದರೆ ನನಗೊಂದು ಅರ್ಥ ಆಯ್ತಿಲ್ಲ, ನಿಮಗೂ ಅವನಿಗೂ ಮಧ್ಯ ಅದೇನು ಹೊಸ ಆಟ ಆಯ್ತು ಮೇಡಮ್ ಅವರೇ? ಅಲ್ಲ, ಆ ಮುದುಕಿ ಏನು ಕೇಳ್ತದೋ ಅದನ್ನು ಮಾಡೋಕ್ಕಾಗಕ್ಕಿಲ್ವೇ ನಿನಗೆ? ನಿಮಗೂ ನಿಮ್ಮದೇ ಆಟ. ಪಾಪ ಆ ಮುದಿ ಜೀವ ಅದೇನು ಕೇಳ್ತದೋ ಅದಕ್ಕೆ ಒಪ್ಕೊಳ್ಳೋದಲ್ವೇ? ಏನ್ ಕೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಗೌಡ್ರೆ. ಅಯ್ಯೋ, ಈ ವಯಸ್ಸಾಗಿ ಇನ್ನೇನು ಕೇಳಿರ್ತಾರೆ ಮೇಡಮ್ ಅವರೇ? ಅಲ್ಲಿ ಕಟ್ಸ್ಕೊಡು ಅಂತನೋ ಇಲ್ಲ ಕಣ್ಣು ಕನ್ನಡಕ ಕೊಡಿಸು ಅಂತನೋ ಕೇಳಿರ್ತಾರೆ. ಅವ್ರ ಮಗನ್ಗಂತೂ ಅದನ್ನೆಲ್ಲ ಕೊಡ್ಸೋ ಯೋಗ್ಯತೆ ಅಲ್ವಲ್ಲ.
ಇನ್ನು ಅಂಥವು ಕೇಳಿದ್ರೆ ನಾನು ಹಂಗೆ ಬೋದ್ಬಿಡ್ತೀನಿ ಅಂತ ನಿಮ್ತಾವ್ ಕೇಳಿರ್ತಲ್ಲ ಆಟೆಯ. ನೋಡಿ ಅವ್ವವ್ವ ಏನು ಕೇಳಿದ್ಲು ಅಂತ ನೀವು ನನಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ದಯವಿಟ್ಟು ಅವಳ ಆಸೆ ತೀರಿಸ್ಬಿಡಿ. ಇಲ್ಲ ಅಂದರೆ ಅವ್ರು ನನಗಿನ್ನ ಆಟವಾದಿ. ಯಾವುದೇ ಕಾರಣಕ್ಕೂ ಉಪವಾಸ ಬಿಡೋಕ್ಕಿಲ್ಲ ಮೇಡಮ್ ಅವರೇ. ನೋಡಿ ಈ ವಯಸ್ಸಲ್ಲಿ ಏನಾನ ಆರೋಗ್ಯ ಕೆಟ್ಟರೆ ನಾವೇ ತಾನೇ ನೋಡ್ಕೋಬೇಕು. ನನಗೆ ಗೊತ್ತು ಅವ್ವವ್ವ ತಮಾಷೆ ಮಾಡ್ತಾವ್ರೆ ಅಂತಲೇ ನೀವು ಅನ್ಕೊಂಡಿದ್ದೀರಾ, ಆದರೆ ಅವ್ವವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೇಳಿದ್ದನ್ನು ಹಂಗೆ ಮಾಡ್ತಾರೆ. ಅದಕ್ಕೋಸ್ಕರನಾದರೂ ಇದೊಂದು ಬಿಸಿಗೆ ಒಪ್ಕೊಂಬಿಡಿ. ಅವ್ವನು ಅದೇ ಹೇಳ್ ಕಳ್ಸವ್ರೆ, ಅವ್ರ ಮಾತ್ಗಾದ್ರೂ ನೀವು ಒಪ್ಕೊಳ್ಳೇಬೇಕು. ನಿನ್ನ ಹಠ ಬಿಟ್ಟು ಕಾಂಚನನ ನಿಯತ್ನ ಪರೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಳ್ಳೋ ಗಂಟ ನಾ ಸತ್ರು ಪರವಾಗಿಲ್ಲ, ಉಪವಾಸ ಇರ್ತೀನಿ. ಈ ವಯಸ್ಸಲ್ಲಿ ಉಪವಾಸ ಇರೋದು ನಿನ್ಗಿಷ್ಟ ಇದ್ರೆ ನಿನ್ನ ಹಠ ಮುಂದುವರಿಸು. ದಾರಿಯಲ್ಲಿ ಹೋಗೋ ಪೊಲೀಸ್ನವನ್ನ ಕಳ್ಳಾನೆ ಕರೆದು ಬೇಡಿ ಹಾಕು ಅಂತ ಕೈ ಕೊಟ್ಟಂಗೆ ನೀನು ಐಶ್ವರ್ಯನ್ ಮುಂದೆನೆ ಪರಂಗಿಕಾಯಿ ತಿನ್ನಕ್ ಹೊಂಟಿದ್ಯಲ್ಲ, ಏನ್ ಹೇಳೋಣ ನಿನ್ಗೆ? ಏನಾರು ನಾವು ನಾಟಕ ಆಡ್ತಾ ಇದೀವಿ ಅನ್ನೋದು ಕೇಳಿಸ್ಕೊಂಡ್ಬಿಟ್ಟಿದ್ರೆ, ಅಥವಾ ನೀನು ಪರಂಗಿಕಾಯಿ ತಿಂತಾ ಇರೋದನ್ನ ನೋಡ್ಬಿಟ್ಟಿದ್ರೆ ಈಗಲೇ ನಮ್ಮ ಪ್ಲಾನ್ ಎಲ್ಲ ಹೊಳೆಯಲ್ಲಿ ಹುಣಸೆ ಅಂತ ತೊಳ್ದಂಗೆ ಎಲ್ಲ ಹಾಳಾಗೋಯ್ತಿತ್ತು. ಅಯ್ಯ 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 ಸಾಕು ಸುಮ್ಕಿರವ. ಅದು ಯಾಕೆ ಹೊಟ್ಟೆ ಅಂತ ಒಂದೇ ಸಮ ಬೈತಾ ಇದೆಯಾ? ನಂಗೇನು ಗೊತ್ತಾಗುತ್ತೆ ಹೇಳು? ಪರಂಗಿ ಹಣ್ಣು ತಿಂದ್ರೆ ಹೊಟ್ಟೆಲಿರೋ ಕೂಸಿಗೆ ಅಪಾಯ ಆಯ್ತದೆ ಅಂತ. ಎಲ್ಲನೂ ನಾನೇ ಹೇಳ್ಕೊಡ್ಬೇಕು ಅಂದ್ರೆ ಹೆಂಗೆ? ಮಹೇಶ ನಿನ್ನ ಕೊರಳಿಗೆ ತಾಳಿ ಕಟ್ಟ ಗಂಟ ಈ ನಾಟಕನ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕು. ಇನ್ಮೇಲಾದ್ರೂ ಹೊಸಿ ಹುಷಾರಾಗಿ ನಡೆಸ್ಕೊಂಡು ಹೋಗ್ಬೇಕು. ರಂಗೇಗೌಡ ತೀರ್ಪು ಕೊಡೋ ಗಂಟ ನೀನು ಈ ಕೋಣೆಯಿಂದ ಹೊರಗೆ ಬರ್ದೆ ಇಲ್ಲೇ ಇರು. ಇಲ್ಲ ಅಂದ್ರೆ ಮಹೇಶ ನಿನಗಿಲ್ಲ ಆಟೆಯ. ಅಯ್ಯೋ ಬಿಡ್ತು ಅನ್ನವ. ನನಗೆ ಮಾವ ಬೇಕು ಅಂದರೆ ಬೇಕು ಅಷ್ಟೇ. ನೀನು ಹೇಳ್ದಂಗೆಲ್ಲ ನಾನು ಕೇಳ್ತೀನಿ. ಈ ಕೋಣೆಯಿಂದ ನಾನು ಹೊರಕ್ಕೆ ಬರೋಕ್ಕಿಲ್ಲ, ಆಯ್ತಾ? ಇದು ಇದು ನನ್ನ ಬಂಗಾರ ಅಂದರೆ ನಿನ್ನ ಬಂಗಾರ. ಅವ್ವ, ಐಶ್ವರ್ಯ ಒಪ್ಕೊಳಂಗೆ ಕಾಣ್ತಾ ಇಲ್ಲ ಕಣವ್ವ. ಸುಮ್ಮನೆ ಹಠ ಮಾಡಬೇಡ. ಊಟ ಬಿಟ್ಟು ಯಾಕವ್ವ ನಿನ್ನ ಆರೋಗ್ಯ ಹಾಳು ಮಾಡ್ಕೋತೀಯ? ಇಲ್ಲ, ಈಗ ಸದ್ಲ ಬಿಡಬಾರ್ದು. ಈಗ ಬಿಟ್ರೆ ತಿರ್ಗಾ ಪಟ್ಟು ಸಿಕ್ಕಾಕಿಲ್ಲ. ತಾನಾಗೆ ಅವಳೇ ತಿಳ್ಕೊಳ್ಳಿ ಅಂತ ನಾವು ಕಾಯ್ಕೊಂಡು ಕುಂತ್ರೆ ಕಾಂಚನ ಇನ್ನೂ ಗಟ್ಟಿ ಆಯ್ತಾಳೆ. ಐಶ್ವರ್ಯನ ಇನ್ನೂ ಜಾಸ್ತಿ ಮುಂದಿಸ್ತಾಳೆ. ನಾನು ಸತ್ರೂ ಪರವಾಗಿಲ್ಲ, ಈಗಿದ್ದ ಕಾಂಚನನ ಬಣ್ಣ ಬಯಲು ಮಾಡಲೇಬೇಕು. ಬಯಲು ಮಾಡಬೇಕು ನಿಜ ಕಣವ್ವ, ಆದರೆ ಇದೆಲ್ಲ ನಮ್ಮ ಐಶ್ವರ್ಯಗೆ ಅರ್ಥ ಆಗ್ಬೇಕಲ್ಲವ್ವ. ನನಗೆ ಅರ್ಥ ಆಗದೆ ಇದ್ರೆ ಹೋಗ್ಲಿ ಬಿಡಿ ಮಾವ. ಅಜ್ಜಿ, ನೀವ್ ಅರ್ಥ ಮಾಡ್ಕೊಂಡು ಊಟ ಮಾಡಿ. ನೀನು ಈ ಪರೀಕ್ಷೆಗೆ ಒಪ್ಕೊಳ್ಳೋ ಗಂಟ ನಾನು ಎಂದನ್ನು ಕೂಡ ನುಂಗಕ್ಕಿಲ್ಲ. ಸರಿ, ನಿಮ್ಮ ಮೊಮ್ಮಗನ ಒತ್ತಾಯಕ್ಕೆ ಒಪ್ಕೋತೀನಿ. ಆದ್ರೆ ನೀವು ಹೀಗೆ ಪದೇ ಪದೇ ಚಿಕ್ಕ ಮಕ್ಕಳ ಥರ ಹಠ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಮಾವ ಈಗ ಎದ್ದೇಳಿ. ನೀನು ನಿಜವಾಗ್ಲೂ ಒಪ್ಕೊಂಡಿದೀಯನವ? ಈ ಜನ್ಮಕ್ಕಾಗೋವಷ್ಟು ಹೊಟ್ಟೆ ತುಂಬೋತು. ಈಗ ನೀನು ಒಪ್ಕೊಂಡಿರೋದ್ರಿಂದ ನಾವು ಅಂತ ಯುದ್ಧ ಗೆದ್ದಂಗಾಯ್ತು. ಕಾಂಚನ ವಿರುದ್ಧ ಯುದ್ಧ ಗೆಲ್ಲೋದು ಅಷ್ಟು ಸುಲಭದ ವಿಷಯ ಅಲ್ಲ. ಒಂದೊಂದೇ ಹೆಜ್ಜೆ ಮುಂದೆ ಇಡಬೇಕು. ಅದೆಲ್ಲ ಆಗೋದಿಲ್ಲ. ಪದೇ ಪದೇ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ನಾನು... ಆಯ್ತು ಕಣ, ಪದೇ ಪದೇ ಪರೀಕ್ಷೆ ಮಾಡೋದು ಬೇಡ. ನಮಗೆ ಮೂರೇ ಮೂರು ಅವಕಾಶ ಕೊಡವ.
ಅಷ್ಟರೊಳಗೆ ಅವಳು ಎಂಥವಳು ಅಂತ ತೋರಿಸ್ಬಿಡ್ತೀವಿ. ಆಗ್ಬಹುದು. ಆದ್ರೆ ಇದ್ರಲ್ಲಿ ಏನಾದ್ರೂ ನೀವು ಸೋತ್ರೆ ಮತ್ತೆ ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ನನ್ನ ಹತ್ರ ಮಾತಾಡಬಾರ್ದು. ಅವಕಾಶನೇ ಇರಕ್ಕಿಲ್ಲ ಬಿಡವ್ವ. 3 ಪರೀಕ್ಷೆನಾಗೆ ಮುಕ್ಕಾಗ್ದಂಗೆ ನಾವು ಅವಳು ಎಂಥವಳು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಮೇಡಮ್ ಅವರೇ, ಅವ್ವ ತಿಂಡಿ ತಿಂದು ಚಿಗುರ್ಕೊಂಬಿಟ್ಟವ್ರೆ. ನೀವು ಅವ್ರು ಕೇಳಿದ್ದಕ್ಕೆ ಒಪ್ಕೊಂಬಿಟ್ರಾ? ಒಪ್ಕೊಂಡಿದ್ದೀನಿ, ಆದ್ರೆ ಅದಕ್ಕೆ ನೀವು ಬೇಜಾರು ಮಾಡ್ಕೋಬಾರ್ದು. ಓಹೋ, ಈ ಕಿತನು ಯಾವುದೋ ಒಟ್ಟಿ ವಿಚಾರ ಇಟ್ಕೊಂಬಂದಿರಂಗದೆ. ಹಂಗಾರೆ ನಾನು ಈ ಕಿತ ಯೋಚನೆ ಮಾಡಿ ಒಪ್ಪಿಗೆ ಕೊಡಬೇಕು. ಅದೆಲ್ಲ ಗೊತ್ತಿಲ್ಲ, ನೀವು ಹೇಳಿರೋದಕ್ಕೆ ನಾನು ಒಪ್ಕೊಂಡಿರೋದು. ಸರಿ ಸರಿ, ಈಗ ಒಂದು ಕೆಲಸ ಮಾಡೋಣ. ಅವ್ವ ಏನು ಕೇಳಿದ್ರು ಅಂತ ನನ್ನ ತವಿ ಹೇಳಿ. ಅದನ್ನು ಕೇಳಿದ ಮ್ಯಾಕೆ ನನಗೆ ಬೇಸರ ಆಯ್ತದೋ ಇಲ್ವೋ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿರೋದನ್ನ ಮರಿಬೇಕಾಗುತ್ತೆ. ಅದು ನಿಮ್ಗೆ ಒಪ್ಗೆನಾ? ಅದೇಂಗಾಯ್ತದೆ ಐಸು ಮೇಡಮ್ ಅವರೇ? ಈಟ್ ದಿವಸದಿಂದ ನಾನು ಕೊಟ್ಟು ಮಾತನ್ನ ಮೀರದೇ ಇರೋಂಗೆ ತಡೆಯೋಕ್ಕೆ ನೀವು ಏಟೊಂದು ಕಷ್ಟಪಟ್ಟಿದ್ದೀರಾ. ಹಂಗಿರೋನಾಗ ನೀವು ಮಾತು ತೆಪ್ಪಾಗಿ ಬಿಟ್ಬಿಡ್ತೀನಾ? ನೋಡಿ, ಅವ್ರ ಆಸೆ ಏನದೋ ಅದನ್ನು ಧೈರ್ಯವಾಗಿ ಈಡೇರಿಸಿ. ನನ್ನ ಒಪ್ಪಿಗೆ ಯಾವಾಗಲೂ ಇದ್ದೇ ಇರ್ತದೆ. ಈ ಸಲ ನಾನು ಮಾಡೋದಕ್ಕೆ ಹೊರಟಿರೋ ಪರೀಕ್ಷೆ ಖಂಡಿತ ನಿಮಗೆ ಕೋಪ ತರಿಸುತ್ತೆ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನೇನು ಮಾಡಲಿ? ಅಜ್ಜಿ ಜೀವ ಉಳಿಸೋದು ನನ್ನ ಜವಾಬ್ದಾರಿ. ಅವ್ವ, ಸಮಯ ಆಯ್ತಾದೆ. ಪಂಡಿತ ಏನಾದರೂ ಬಂದ್ಬಿಟ್ರೆ ನಮ್ಮ ಪಿಲಾನೆಲ್ಲ ಹಾಳಾಗೋಯ್ತದೆ ಕಣವ್ವ. ಈ ಐಶ್ವರ್ಯ ಯಾಕವ್ವ ಇನ್ನೂ ಬಂದಿಲ್ಲ? ಅಲ್ಲ ಕಣವ್ವ, ಅವಳೇನಾದರೂ ಮನಸ್ಸು ಬದಲಾಯಿಸ್ಬಿಟ್ಲಾ ಅಂತ? ಇಲ್ಲ ಮಾವ, ನಾನು ಬಂದಾಯ್ತು. ಪರೀಕ್ಷೆಗೆ ನಾನು ಸಿದ್ಧ ಇದ್ದೀನಿ. ಹಂಗಾರೆ ಬೀರ್ಬನ್ನೇ ಹೋಗುವ, ನಡೀರಿ. ಬರೋ. ಈ ಸರೋಜ ಆಟೋ ಒಂದು ಕೂಗಾಡಿ ಕಮ್ಲಿ ಲಗ್ನ ಮಾಡಿಸ್ತೀನಿ ಅಂತ ನಿಂತವಳೆ ಅಂದ್ರೆ ಅವಳನ್ನ ಸುಮ್ಕೆ ಬಿಡಬಾರ್ದು, ಚಿಗುರಲ್ಲೇ ಚೂಟಾಕ್ಬಿಡ್ಬೇಕು. ಪಂಡಿತಂಗೆ ಕಾಸಿನ ಆಸೆ ತೋರಿಸಿ ಸುಳ್ಳಿ ಅಳ್ಸವಳೆ ಅನ್ನೋದಾದ್ರೆ ಪಂಡಿತಂಗೆ ಕೊಡಕ್ಕೆ ಅವಳು ತಾವು ಕಾಸಿಲ್ಲ. ಅದೇ ದಿಟ ಆದ್ರೆ ಅವಳಿಗೆ ಕಳ್ತನ ಮಾಡೋದ್ ಬಿಟ್ಟು ಬ್ಯಾರೆ ದಾರಿ ಇಲ್ಲದ ಕಾರಣಕ್ಕೆ ಈಗ ನಾನೇ ಬಲೆ ಹಾಕಿ ಕಾಳು ಎರ್ಚಿದ್ರೆ ತಾನಾಗೆ ಸಿಕ್ಕಾಕತ್ತಾಳೆ. ಈ ಕಿತ ನಾನು ಕಲಿಸೋ ಪಾಠದಿಂದ ಮತ್ತಿನ್ಯಾವತ್ತೂ ಅವಳು ನನ್ನ ವಿರುದ್ಧ ನಿಂತ್ಕೊಳ್ಳೋ ಧೈರ್ಯ ಮಾಡಕ್ಕಿಲ್ಲ. ನಾನು ಹಾಕಿದ ತಾಳ್ದಂಗೆ ಕುಣಿತಿರೋದು ಬಿಟ್ರೆ ಅವಳಿಗೆ ಬ್ಯಾರೆ ಆಯ್ಕೆನೇ ಇರಕ್ಕಿಲ್ಲ. ಈ 50,000ಕ್ಕೆ ಸರೋಜನ್ನ ಇನ್ನು 50 ವರ್ಷ ನನ್ನ ಕಾಲ್ ಕೆಳಗೆ ಬಿದ್ದಿರೋವಂಗೆ ಮಾಡ್ತದೆ. ಐಶ್ವರ್ಯ, ಅಲ್ಲೊಬ್ಬ ವ್ಯಕ್ತಿ ಓಡಾಡ್ಕೊಂಡವನಲ್ಲ, ಅವನು ಯಾರು ಅಂತ ಗೊತ್ತಾಯ್ತಾನವ?
ಮಾವ ಕಮ್ಲಿ ಬಸರಿನೋ ಅಲ್ವೋ ಅಂತ ಪರೀಕ್ಷೆ ಮಾಡಕ್ ಬಂದಿದ್ರು ಅದೆಲ್ಲ ಸರಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಐಶ್ವರ್ಯ ಬಸಿ ತಾಳ್ಮೆ ತಗೊಳ್ಳವ. ಆ ಪರೀಕ್ಷೆಗೆ ಸಾಕ್ಷಿ ಶುರುವಾಗದೆ ಇಲ್ಲಿಂದ. ನೀನು ಹಂಗೆ ನೋಡ್ತಾ ನಿಂತಿರು. ನೀನ್ ನಮ್ದವ್ರ ಬಣ್ಣ ಹೆಂಗ್ ಬಯಲಾಯ್ತದೆ ಅಂತ ನಿನ್ಗೆ ಗೊತ್ತಾಯ್ತದೆ. ಪಂಡಿತ್ರೆ, ಅಜ್ಜಿ ನೀವಿಲ್ಲಿ? ನಿಮ್ಮನ್ನೇ ನೋಡಕ್ಕೆ ಅಂತ ಬಂದೆ. ಸರೋಜ ಕಳ್ಸ್ಕೊಟ್ಟವಳೆ. ಸರೋಜಮ್ಮನ ಅವ್ರು ಯಾಕೆ ನಿಮ್ಮನ್ನು ಕಳ್ಸಿದ್ರು? ನಾನೇನು ಹೇಳಿರ್ಲಿಲ್ವಲ್ಲ ಬರೋದಕ್ಕೆ. ಅದು ಈ ಕಾಸನ್ನ ಕೊಟ್ಟವ ಅಂತ ಸರೋಜ ಹೇಳಿ ಕಳ್ಸವಳೆ. ನೀವು ನೋಡಿದ್ರೆ ನಾನಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಂಗಾರೆ ಬರ್ತೀನಿ. ಅಜ್ಜಿ ಕಾಸ ನಾನೇ ಅವ್ರಿಗೆ ಹೇಳಿದ್ದೆ, ನಿಮಗೆ ಕೊಟ್ಟಿದ್ದಾರಾ? ಕೊಡಿ ಮತ್ತೆ. ಇದೇನಪ್ಪ ಇದು? ಈಗ ನೋಡಿದ್ರೆ ಇಲ್ಲ ಅಂದು ಈಗ ಹೌದು ಅಂತ ಹೇಳ್ತಿದ್ದೀರಲ್ಲ, ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ಅವಳು ನಿಮಗೆ ಈ ಕಾಸನ್ನ ಯಾವ ವಿಚಾರಕ್ಕೆ ಕೊಡಬೇಕು ಅಂತ ನನ್ನ ತವ ಹೇಳವಳೆ. ನೀವು ಅದನ್ನು ಹೇಳ್ಬಿಟ್ರೆ ನಾನು ನಂಬಿ ಕೊಟ್ಟುಬಿಡ್ತೀನಿ. ನನ್ನೇ ಪರೀಕ್ಷೆ ಮಾಡ್ತೀರಾ? ಹೇಳ್ತೀನಿ ಕೇಳಿ. ಕಮಲಿ ಬಸ್ರಿ ಅಲ್ಲದೆ ಇದ್ರೂ ಬಸ್ರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಸು ಕೊಡಬೇಕಾಗಿತ್ತು. ಈಗಲಾದರೂ ನಿಮ್ಗೆ ನಂಬಿಕೆ ಬಂತಾ? ಒಂದು ನಿಮಿಷ ಇದೆ. ನನಗೆ ನಂಬಿಕೆ ಬಂತ ಅನ್ನೋದಕ್ಕಿಂತ ಒಬ್ಬರು ಮುಖ್ಯವಾದವರು ಇಲ್ಲಿ ಬಂದವ್ರೆ, ಅವ್ರಿಗೆ ನಂಬಿಕೆ ಬಂತ ಅಂತ ಕೇಳ್ಬಿಡುವ. ಐಶ್ವರ್ಯ ಬಾರ ಇಲ್ಲಿ. ಇವರೆಲ್ಲ ಯಾಕೆ ಇಲ್ಲಿ ಬಂದಿದ್ದಾರೆ? ನೀವು ಕಳ್ಳಾಟ ಆಡೋ ಗುಂಪನ್ನ ಸಾಕ್ಷಿ ಸಮೇತ ಹಿಡಿಯೋಕ್ ಬಂದಿದ್ದೀವಿ. ಹೇಳ ಕಮಲಿ ಬಸುರಿ ಅಂತ ಸುಳ್ಳು ಹೇಳು ಅಂತ ಹೇಳ್ದವ್ರು ಯಾರು? ನಿಮ್ ಕುಮ್ಮಕ್ ಕೊಟ್ಟವ್ರು ಯಾರು? ಹೇಳ. ಅದು 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 ಏಯ್! ಅಪ್ಪಿಸ್ಕೊಂಡ್ಬಿಟ್ಟ ಕಣವ. ಛೇ, ಈ ಪಂಡಿತ ನನ್ನ ಮಗಳಿಗೆ ಹಿಂಗೆ ಮುಳ್ಳಾಯ್ತಾನೆ ಅಂದ್ಕೊಂಡಿರಲಿಲ್ಲ. ಹೆಂಗೂ ಆಗಬೇಕಾಗಿರೋ ಕ್ಯಾಮೆ ಮುಗಿಸಿ ಒಂದು 10-15 ಸಾವಿರನೂ ಕೊಟ್ಟು ಕೈ ತೊಳ್ಕೊಂಬಿಡೋಣ ಅಂದ್ಕೊಂಡ್ರೆ 50 ಸಾವಿರನೂ ಕೊಡಬೇಕು ಅಂತವನೆ. ಅದ್ರಾಗೂ ಇವತ್ತೇ 50 ಸಾವಿರ ಕೊಡಬೇಕು ಅಂತ ಪಟ್ಟಿಡ್ದವನೆ. ಈಗ ನಿಂತಲ್ಲೇ 50 ಸಾವಿರ ಕೊಡು ಅಂದರೆ ಎಲ್ಲಿಂದ ತರೋದು? ಅಣ್ಣ ಅಣ್ಣ ಒಸಿ ಬಾಯಿಲಿ. ಅದು ರಂಗೇಗೌನ್ ಗೊತ್ತಿಲ್ದಂಗೆ ತೆಂಗಿನಕಾಯಿ ಸಂತೆ ಕಳಿಸಿದ್ವಲ್ಲ, ಅದ್ರ ಕಡೆದು 50 ಸಾವಿರ ದುಡ್ಡು ಬಂದದೆ. ಅಂತ ಬೀರು ನಂಗೆ ಮಡಗಿವ್ನಿ, ನಿಂಗೆ ಗೆಪ್ತಿ ಇರ್ಲಿ ಅಂತ ಹೇಳ್ತಾ ಇವ್ನಿ. 50,000? ಅಣ್ಣ ಕಾಸು ಅಂದ ತಕ್ಷಣ ಕಿವಿ ಎಳ್ಳು ನೆಟ್ಗಾಗ್ಬಿಡ್ತದಲ್ಲ. ಹೋಗು ಓ ಕ್ಯಾಮೆ ನೋಡ್ಕೋ ಹೋಗು.
ತಾನಾಗೆ ಬಂದು ಬಾಯಿಗೆ ಬಿದ್ದಂಗೆ ಆತು. ಹೆಂಗೂ ಕೃಷ್ಣನ ಲೆಕ್ಕದ ಕಾಸು ಕಾಣೆ ಆತು ಅಂತ ಕಾಂಚನ ದೂರ ಕೊಡೋಕ್ಕೂ ಆಗಕ್ಕಿಲ್ಲ. ಹಂಗೇನಾರು ದೂರ ಕೊಟ್ಟರು ನನ್ನ ಗಂಡನೇ ಅದನ್ನು ತೊಗೊಂಡೋಗಿ ಇಸ್ಪೀಟ್ ಆದಾಗ ಕಳ್ಕೊಂಬಂದವನೆ ಅಂತ ವಾಸೆನ ಮಗ್ಚಾಕ್ ಬಿಡ್ಬೋದು.